ನಮಸ್ಕಾರ ಸ್ನೇಹಿತರೆ. 12 ಫೆಬ್ರವರಿ 2025 ಬುಧವಾರ, ಭಾರತ ಹುಣ್ಣಿಮೆಯ ದಿನ. ಈ 4 ಲವಂಗಗಳ ಪ್ರಾಚೀನ ಕಾಲದ ಮಹಾ ಉಪಾಯವನ್ನು ಮಾಡಿರಿ. ಈ ಚಿಕ್ಕ ಉಪಾಯದಿಂದ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ರೀತಿಯ ಕಷ್ಟ ತೊಂದರೆಗಳಿಂದ ತಕ್ಷಣವೇ ಮುಕ್ತಿ ಸಿಗುತ್ತದೆ. ಇಲ್ಲಿ ತಾಯಿ ಲಕ್ಷ್ಮೀದೇವಿ, ಭಗವಂತನಾದ ವಿಷ್ಣುವಿನ ಅಪಾರ ಕೃಪೆ ಆಶೀರ್ವಾದವೂ ಸಿಗುತ್ತದೆ. ವರ್ಷದಲ್ಲಿ 12 ಹುಣ್ಣಿಮೆಯ ದಿನಗಳು ಬಂದಿರುತ್ತವೆ. ಆದರೆ ಇವುಗಳಲ್ಲಿ ಎಲ್ಲಕ್ಕಿಂತ ದೊಡ್ಡದಾಗಿರುವ ಹುಣ್ಣಿಮೆ ಈ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬಂದಿರುವಂಥ ಭಾರತ ಹುಣ್ಣಿಮೆ ಆಗಿದೆ. ಶಾಸ್ತ್ರಗಳ ಅನುಸಾರವಾಗಿ ಸ್ವತಃ ತಾಯಿ ಲಕ್ಷ್ಮೀದೇವಿ ಈ ದಿನ ಭೂಮಿಯ ಮೇಲೆ ವಾಸ ಮಾಡಲು ಬಂದಿರ್ತಾರೆ. ಜ್ಯೋತಿಷಾಸ್ತ್ರದಲ್ಲಂತೂ ಈ ತಿಂಗಳನ್ನು ಅತ್ಯಂತ ಶುಭವಾದ ತಿಂಗಳು ಅಂತ ತಿಳಿಸಿದ್ದಾರೆ. ಈ ತಿಂಗಳು ಭಗವಂತನಾದ ವಿಷ್ಣುವಿಗೂ ಅತ್ಯಂತ ಪ್ರಿಯವಾಗಿದ್ದು, ಈ ತಿಂಗಳಲ್ಲಿ ಭಗವಂತನಾದ ವಿಷ್ಣುವಿನ ಜೊತೆಗೆ ತಾಯಿ ಲಕ್ಷ್ಮೀದೇವಿಯ ಪೂಜೆಗಳನ್ನು ಸಹ ಮಾಡ್ತಾರೆ. ಸ್ನೇಹಿತರೆ, ಈ ಬಾರಿ ಭಾರತ ಹುಣ್ಣಿಮೆಯು 12 ಫೆಬ್ರವರಿ 2025 ಬುಧವಾರದ ದಿನ ಇರುತ್ತದೆ. ಇಲ್ಲಿ ಹುಣ್ಣಿಮೆಯ ತಿಥಿಯ ಪ್ರಾರಂಭವು ಫೆಬ್ರವರಿ 11 ಸಾಯಂಕಾಲ 6:56 ಶುರುವಾಗುತ್ತದೆ. ಇದರ ಮುಕ್ತಾಯ 12 ಫೆಬ್ರವರಿ ಸಾಯಂಕಾಲ 7:23 ಆಗುತ್ತದೆ. ಈ ದಿನ ಯಾವುದಾದ್ರೂ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡೋದಾಗಲಿ, ವಿಧಿವಿಧಾನದಿಂದ ದಾನ ಧರ್ಮಗಳನ್ನು ಮಾಡುವುದಾಗಲಿ, ಪೂಜೆ ಪಾಠಗಳನ್ನು ಮಾಡುವುದಿರಲಿ, ಜೊತೆಗೆ ಬೀದಿಯಲ್ಲಿರುವಂಥ ಯಾವುದಾದ್ರೂ ಹಸಿದುಕೊಂಡಿರುವಂಥ ಪ್ರಾಣಿಗಳಿಗೆ ಏನನ್ನಾದರೂ ತಿನ್ನಿಸಿದರೆ ನಿಮಗೆ ಶ್ರೇಷ್ಠವಾದ ಪುಣ್ಯ ಫಲವು ಸಿಗುತ್ತದೆ. ನಮ್ಮ ಭಗವದ್ಗೀತೆಯ ಅನುಸಾರವಾಗಿ ಒಂದು ವೇಳೆ ಈ ಪವಿತ್ರವಾದ ಹುಣ್ಣಿಮೆಯ ದಿನ ಯಾವುದಾದ್ರೂ ಒಳ್ಳೆಯ ನದಿಗಳಲ್ಲಿ ಸ್ನಾನ ಮಾಡಿದ್ರೆ, ಇಡೀ ದಿನ ವಿಧಿವಿಧಾನಗಳ ಮೂಲಕ ಪೂಜೆ ಪಾಠಗಳನ್ನು ಮಾಡಿದ್ರೆ, ಇದರಿಂದ ನಿಮಗೆ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಅಪಾರ ಆಶೀರ್ವಾದ ಕೃಪೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿರುವಂಥ ಹಲವಾರು ಕಷ್ಟಗಳಿಗೆ ಪರಿಹಾರ ಕೂಡ ಸಿಗುತ್ತದೆ. ಆದರೆ ಒಂದು ವೇಳೆ ಈ ದಿನ ನೀವೇನಾದರೂ ಆ 4 ಲವಂಗಗಳ ಒಂದು ಉಪಾಯವನ್ನು ಮಾಡಿದ್ರೆ, ಇದರ ಬಗ್ಗೆ ಅಂತೂ ತಂತ್ರಶಾಸ್ತ್ರ ಜ್ಯೋತಿಷಾಸ್ತ್ರದಲ್ಲೂ ಕೂಡ ತಿಳಿಸಿದ್ದಾರೆ. ಒಂದು ವೇಳೆ ಈ ಉಪಾಯವನ್ನು ಮಾಡಿದ್ರೆ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳಿಂದ, ನವಗ್ರಹಗಳ ತೊಂದರೆಗಳಿಂದ ತಕ್ಷಣವೇ ನಿಮಗೆ ಮುಕ್ತಿ ಸಿಗುತ್ತದೆ. ಇನ್ನೊಂದೆಡೆ ಈ ಉಪಾಯವನ್ನು ಮಾಡಿದ್ರೆ ತಾಯಿ ಲಕ್ಷ್ಮೀದೇವಿಯ ವಿಶೇಷವಾದ ಕೃಪೆಯೂ ಕೂಡ ಸಿಗುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಆಗಮನ ಆಗುತ್ತದೆ. ಗಳಿಸುವಂಥ ಹಣಕಾಸಿನಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ಈ ದಿನ ಭಗವಂತನಾದ ವಿಷ್ಣುವಿನ ತಾಯಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆದುಕೊಳ್ಳಲು ಒಳ್ಳೆಯ ಸಮಯ ಇದು ಅಂತ ತಿಳಿಯಲಾಗಿದೆ. ಹಾಗಾಗಿ ಇವರಿಬ್ಬರನ್ನು ಒಲಿಸಿಕೊಳ್ಳಲು ನಮ್ಮ ತಂತ್ರಶಾಸ್ತ್ರದ ಈ ಲವಂಗದ ಚಿಕ್ಕ ಉಪಾಯ ಅತ್ಯಂತ ಶ್ರೇಷ್ಠ ಅಂತ ತಿಳಿಯಲಾಗಿದೆ. ಈಗ ನೀವು ಕೂಡ ಯೋಚನೆ ಮಾಡ್ತಾ ಇರ್ಬೋದು, ಕೇವಲ ಲವಂಗಗಳನ್ನು ಬಳಸಿಕೊಂಡು ಹೇಗೆ ತಾಯಿ ಲಕ್ಷ್ಮೀದೇವಿ ಭಗವಂತನಾದ ವಿಷ್ಣು ಒಲಿಯುತ್ತಾರಂತ. ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ, ಲವಂಗದಲ್ಲಿ ತಾಯಿ ಲಕ್ಷ್ಮೀದೇವಿಯ ದಿವ್ಯ ಶಕ್ತಿಗಳ ವಾಸ ಇದೆ. ಇನ್ನೊಂದೆಡೆ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ತಿಳಿಸುವ ಹಾಗೆ ಭಗವಂತನಾದ ವಿಷ್ಣುವಿನ ಪೂಜೆಯಲ್ಲಿ ಯಾವಾಗ ಲವಂಗಗಳ ಬಳಕೆಯಾಗುತ್ತದೆಯೋ ಆಗ ಪೂಜೆಯು ತಕ್ಷಣವೇ ಸಿದ್ಧಿಗೊಳ್ಳುತ್ತದೆ. ಉಪಾಯದ ಲಾಭ ವ್ಯಕ್ತಿಗೆ ತಕ್ಷಣವೇ ಸಿಗುತ್ತದೆ. ಸ್ನೇಹಿತರೆ, ಇಲ್ಲಂತೂ ವರ್ಷದ ದೊಡ್ಡ ಹುಣ್ಣಿಮೆ 12 ಫೆಬ್ರವರಿ ಬುಧವಾರದ ದಿನ ಇರುತ್ತದೆ. ಈ ದಿನ 4 ಲವಂಗಗಳ ಈ ಒಂದು ಚಿಕ್ಕ ಉಪಾಯವನ್ನು ಸರಿಯಾದ ಮುಹೂರ್ತದಲ್ಲಿ ನೀವು ಮಾಡಬೇಕಷ್ಟೆ. ನಂಬಿಕೆ ಇಡಿ, ಈ ಒಂದೇ ದಿನದ ಉಪಾಯದಿಂದ ಕೇವಲ ನಿಮಗೆ ಮಾತ್ರವಲ್ಲ, ನಿಮ್ಮ ಇಡೀ ಕುಟುಂಬದಲ್ಲಿ ಒಂದು ಚಮತ್ಕಾರಿಕ ಒಳ್ಳೆಯ ಬದಲಾವಣೆ ಕಾಣುತ್ತದೆ. ಆದರೆ ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ವ್ಯಕ್ತಿಯ ಭಾಗ್ಯ ಆಗಲಿ, ರಾಹು ಕೇತುವಿನ ನಿಯಂತ್ರಣವು ಭಗವಂತನಾದ ವಿಷ್ಣುವಿನ ಕೈಗಳಲ್ಲಿ ಇರುತ್ತದೆ. ಒಂದು ವೇಳೆ ಈ ದಿನ ಭಗವಂತನಾದ ವಿಷ್ಣುವಿನ ಆಶೀರ್ವಾದವು ನಿಮಗೆ ಸಿಕ್ಕರೆ ಮುಂಬರುವಂಥ ಸಮಯದಲ್ಲಿ ನಿಮ್ಮ ಭಾಗ್ಯವು, ಅದೃಷ್ಟವು ತುಂಬ ಗಟ್ಟಿಯಾಗಿರುತ್ತದೆ. ನಿಮ್ಮ ರಾಹು ಕೇತುಗಳು ನಿಮಗೆ ಸಹಾಯವನ್ನು ಮಾಡುತ್ತವೆ. ಜೀವನದಲ್ಲಿ ನೀವು ಉನ್ನತ ಮಟ್ಟಕ್ಕೆ ಏರುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗೋದಿಲ್ಲ. ಎಲ್ಲೆಡೆ ಗೌರವ ಘನತೆ ಸಿಗುತ್ತದೆ. ನೀವು ಯಶಸ್ವಿಯಾಗೋದನ್ನು ಯಾರಿಂದಲೂ ನಿಲ್ಲಿಸಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ಎಲ್ಲಿಯೂ ಸ್ಕಿಪ್ ಮಾಡದೆ ಓಡಿಸದೆ ನೋಡಿರಿ. ಕೇವಲ ನಿಮಗಾಗಿ ಮಾತ್ರ ಅಲ್ಲ, ನಿಮ್ಮ ಇಡೀ ಕುಟುಂಬದವರಿಗೋಸ್ಕರ ಪೂರ್ತಿಯಾಗಿ ನೋಡಿರಿ. ಒಂದು ವೇಳೆ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಕೃಪೆ ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಸಾಧ್ಯವಾದಷ್ಟು ಎಲ್ಲರಿಗೂ ಈ ವಿಡಿಯೋವನ್ನು ಕಳುಹಿಸಿರಿ. ಈ ಮೂಲಕ ನಿಮ್ಮಿಂದ ಜನರಿಗೂ ಕೂಡ ಸಹಾಯ ಆಗುತ್ತದೆ. ಭಗವದ್ಗೀತೆಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಒಂದು ವೇಳೆ ನೀವು ಜನರಿಗೆ, ಅಸಹಾಯಕರಿಗೆ ಸಹಾಯವನ್ನು ಮಾಡಿದ್ರೆ, ಮೂಕ ಪ್ರಾಣಿಗಳಿಗೆ ಏನನ್ನಾದರೂ ತಿನ್ನಿಸಿದ್ರೆ ಡೈರೆಕ್ಟಾಗಿ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತದೆ. ನಿಮಗೂ ಸಹ ಜೀವನದಲ್ಲಿ ಒಳ್ಳೆಯದಾಗುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿರಿ. ಹಾಗೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯಿರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈ ಮೊದಲಂತೂ
ತುಂಬ ಹಣಕಾಸು ಬರ್ತಾ ಇತ್ತು. ಅಚಾನಕವಾಗಿ ನಿಮ್ಮ ಗಳಿಕೆ ಇಂಪ್ರೂವ್ಮೆಂಟ್ ನಿಂತು ಹೋಗಿರಬಹುದು. ಮೊದಲಿಗೆ ನಿಮ್ಮ ವ್ಯಾಪಾರ ಸ್ಥಳ ತುಂಬಾ ಚೆನ್ನಾಗಿ ನಡೀತಾ ಇರಬಹುದು. ಈಗ ಅದು ನಿಂತಿರಬಹುದು, ಕಡಿಮೆ ಕೂಡ ಆಗಿರಬಹುದು. ಯಾಕಂದರೆ ವ್ಯರ್ಥವಾಗಿ ಹಣ ಹೆಚ್ಚಾಗಿ ಖರ್ಚಾಗ್ತಾ ಇರುತ್ತೆ. ನಿಮ್ಮಲ್ಲಿರುವಂಥ ಹಣ ಯಾಕೆ ಉಳಿತಾ ಇಲ್ಲ ಅಂತ ನಿಮಗೆ ಗೊತ್ತಾಗ್ತಾ ಇರೋದಿಲ್ಲ. ಇದಕ್ಕಿರುವ ಕಾರಣ ಒಂದೇ ಸ್ನೇಹಿತರೆ, ನಿಮ್ಮ ಶುಕ್ರಗ್ರಹ ತುಂಬಾ ದುರ್ಬಲವಾಗಿರುತ್ತದೆ. ಯಾವ ವ್ಯಕ್ತಿಯ ಶುಕ್ರಗ್ರಹ ದುರ್ಬಲವಾಗಿರುತ್ತದೆಯೋ ಆ ವ್ಯಕ್ತಿಯ ಜೀವನದಲ್ಲಿ ಹಣಕಾಸಿನ ಆಗಮನ ಯಾವತ್ತಿಗೂ ಆಗೋದಿಲ್ಲ. ಶುಕ್ರಗ್ರಹವು ಧನ ಸಂಪತ್ತಿನ ಗ್ರಹ ಆಗಿದೆ. ಇಲ್ಲಿ ಶುಕ್ರಗ್ರಹದ ನಿಯಂತ್ರಣವು ತಾಯಿ ಲಕ್ಷ್ಮೀ ದೇವಿಯ ಕೈಗಳಲ್ಲಿ ಇರುತ್ತದೆ. ಒಂದು ಮಾತನ್ನು ನೆನಪಿಡಿ, ಯಾವ ವ್ಯಕ್ತಿಯ ಶುಕ್ರಗ್ರಹವು ತುಂಬ ಚೆನ್ನಾಗಿ ಇರುತ್ತದೆಯೋ ಅಂಥ ವ್ಯಕ್ತಿ ತನ್ನ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂಥ ಏನೇ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅವು ಅವರಿಗೆ ಲಾಭವನ್ನು ಕೊಡುತ್ತವೆ. ಒಂದು ವೇಳೆ ಒಂದೇ ದಿನದ ಉಪಾಯದ ಮೂಲಕ ಶುಕ್ರಗ್ರಹವು ನಿಮಗೆ ಸಾಥ್ ಕೊಡಲಿ ಅಂತ ಇಷ್ಟಪಡ್ತಾ ಇದ್ರೆ, ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಮಳೆ ಸುರಿಯಬೇಕಂದ್ರೆ ಇಲ್ಲಿ ನೀವು ಒಂದೇ ಕಾರ್ಯವನ್ನು ಮಾಡಿರಿ. 26 ಡಿಸೆಂಬರ್ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿರಿ. ನಂತರ ನಿಮ್ಮ ಮನೆಯ ದೇವರ ಕೋಣೆಯತ್ತ ಹೋಗಬೇಕು. ಎಲ್ಲಕ್ಕಿಂತ ಮೊದಲು ತಾಯಿ ಲಕ್ಷ್ಮೀ ದೇವಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ಅಲ್ಲಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಸಬೇಕು. ಇಲ್ಲಿ ಒಂದು ಮುಷ್ಟಿಯಷ್ಟು ಲವಂಗಗಳನ್ನು ನೀವು ಮೊದಲೇ ತೆಗೆದುಕೊಂಡು ಇಟ್ಕೊಳ್ಳಿರಿ. ಮುಷ್ಟಿಯಲ್ಲಿ ಆ ಲವಂಗಗಳನ್ನು ಇಟ್ಟುಕೊಂಡು ನಿಮ್ಮ ಬಲಭಾಗದಿಂದ ಎಡಭಾಗಕ್ಕೆ ನಿಮ್ಮ ತಲೆಯ ಮೇಲೆ 7 ಬಾರಿ ತಿರುಗಿಸಬೇಕು. ಆನಂತರ ಆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಹಾಕಬೇಕು. ಈ ಕೆಂಪು ಬಣ್ಣದ ಗಂಟನ್ನು ಕಟ್ಟಿ ಒಂದು ದಿನ ಪೂರ್ತಿಯಾಗಿ ದೇವರ ಕೋಣೆಯಲ್ಲಿ ಇರಲು ಬಿಡಬೇಕು. ಇನ್ನು ಮಾರನೇ ದಿನ ಅಂದರೆ 13 ಫೆಬ್ರವರಿ ಗುರುವಾರದ ದಿನ ಈ ಗಂಟನ್ನು ತೆಗೆದುಕೊಂಡು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಯಾವುದಾದ್ರೂ ಭಿಕ್ಷುಕರಿಗೆ ಅದನ್ನು ದಾನದ ರೂಪದಲ್ಲಿ ಕೊಡಬೇಕು. ಈ ಉಪಾಯದ ನಂತರ ಈ ಲವಂಗಗಳು ನಿಮ್ಮ ದೋಷಗಳನ್ನು ತನ್ನೊಡನೆ ತೆಗೆದುಕೊಂಡು ಹೋಗುತ್ತವೆ. ಇವುಗಳ ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ನಿಲ್ಲುತ್ತದೆ. ಈ ಉಪಾಯದ ನಂತರ ಶುಕ್ರಗ್ರಹದ ಸಾಥ್ ಕೂಡ ನಿಮಗೆ ಸಿಗಲು ಶುರುವಾಗುತ್ತದೆ. ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಬರುವಂಥ ದಾರಿಗಳು ತೆರೆದುಕೊಳ್ಳುತ್ತವೆ. ನಿಮ್ಮ ಜೀವನದಲ್ಲಿ ಬರುವಂಥ ಧನ ಸಂಪತ್ತಿನಲ್ಲಿ ಹಣಕಾಸಿನಲ್ಲಿ ವೃದ್ಧಿಯನ್ನು ಕಾಣ್ತೀರಾ. ನಿಮ್ಮ ಜೀವನದಿಂದ ವ್ಯರ್ಥವಾಗಿ ಖರ್ಚಾಗುವಂಥ ಹಣ ನಿಂದೋಗುತ್ತದೆ. ಇನ್ನು ಎರಡನೇದಾಗಿರುವ ಚಿಕ್ಕ ಉಪಾಯವನ್ನು ಹೇಳ್ತೀವಿ ಕೇಳಿ. ಇದು ನಿಮ್ಮ ಅದೃಷ್ಟ ರಾಹುಕೇತುಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥ ಉಪಾಯ ಆಗಿದೆ. ಇದು ಕೂಡ ಒಂದು ಮಹಾ ಉಪಾಯ ಅಂತಲೇ ಹೇಳಬಹುದು. ಯಾವತ್ತಿಗೂ ರಾಹುಕೇತು ನಿಮ್ಮ ಅದೃಷ್ಟ ಭಾಗ್ಯವು ನಿಮಗೆ ಸಾಥ್ ಕೊಡಲಿ ಅಂತ ನೀವು ಇಷ್ಟಪಡೋದಾದರೆ, ನಿಮ್ಮ ದುರ್ಭಾಗ್ಯವು ಶಾಶ್ವತವಾಗಿ ದೂರ ಆಗಲಿ ಅಂತ ನೀವು ಇಷ್ಟಪಡೋದಾದರೆ, ನಿಮ್ಮ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ನೀವು ಕಾಣಲು ಇಷ್ಟಪಡ್ತಾ ಇದ್ದರೆ, ಮೊದಲೇ ನಾವು ನಿಮಗೆ ಹೇಳಿದ ಹಾಗೆ ಭಗವಂತನಾದ ವಿಷ್ಣು ಅರಳಿ ಮರದಲ್ಲಿ ವಾಸ ಮಾಡಲು ಬಂದಿರ್ತಾರೆ. ಅರಳಿ ಮರವು ಭಗವಂತನಾದ ವಿಷ್ಣುವಿನ ಸ್ವರೂಪವೇ ಆಗಿರಿದೆ. ಇಲ್ಲಿ ನೀವು ಒಂದು ಚಿಕ್ಕ ಉಪಾಯವನ್ನು ಮಾಡಬೇಕು. 12 ಫೆಬ್ರವರಿ ಬುಧವಾರದ ದಿನ ಒಂದು ತುಪ್ಪದ ದೀಪವನ್ನು ತೆಗೆದುಕೊಳ್ಳಿ. ನಂತರ 4 ಲವಂಗಗಳನ್ನು ತೆಗೆದುಕೊಳ್ಳಿ. ಈ ಉಪಾಯವನ್ನು ಈ ದಿನ ಸೂರ್ಯ ಮುಳುಗಿದ ನಂತರ ಮಾಡಬೇಕು. ಸಾಯಂಕಾಲ ಮನೆಯ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಅರಳಿ ಮರದ ಹತ್ತಿರ ನೀವು ಹೋಗಬೇಕು. ಇಲ್ಲಿ ಅರಳಿ ಮರದ ಪೂರ್ವ ದಿಕ್ಕಿನಲ್ಲಿ ಈ ತುಪ್ಪದ ದೀಪವನ್ನು ನೀವು ಹಚ್ಚಬೇಕು. ಇಲ್ಲಿ 4 ಲವಂಗಗಳನ್ನು ನಿಮ್ಮ ಅಂಗೈಯಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ಭಗವಂತನಾದ ವಿಷ್ಣುವಿನ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಬೇಕು. ಈ ಬೀಜ ಮಂತ್ರವು ಈ ರೀತಿಯಾಗಿದೆ: ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇದೇ ಬೀಜ ಮಂತ್ರವನ್ನು 11 ಬಾರಿ ಜಪ ಮಾಡಬೇಕು. ಉರಿತಿರುವಂಥ ಈ ದೀಪದ ಬಟ್ಟಲಲ್ಲಿ ನಿಮ್ಮ ಬಲಗೈಯಿಂದ ಈ 4 ಲವಂಗಗಳನ್ನು ಹಾಕಬೇಕು. ಕೇವಲ ಇಷ್ಟು ಚಿಕ್ಕ ಉಪಾಯ ನೀವು ಹುಣ್ಣಿಮೆಯ ದಿನ ಸಾಯಂಕಾಲ ಮಾಡಿದ್ರೂ ಕೂಡ, ಅಂದರೆ ಸೂರ್ಯಾಸ್ತ ಆದ ನಂತರ ಅರಳಿ ಮರದ ಹತ್ತಿರವೇ ಮಾಡಬೇಕು. ಇದರಿಂದ ನಿಮ್ಮ ದುರ್ಭಾಗ್ಯವು ದೂರ ಆಗಿ ಸೌಭಾಗ್ಯವು ಲಭಿಸುತ್ತದೆ. ನಿಮ್ಮ ಅದೃಷ್ಟ ಭಾಗ್ಯವು ಶಕ್ತಿಶಾಲಿಗೊಳ್ಳುತ್ತದೆ. ನವಗ್ರಹಗಳು ರಾಹುಕೇತು ನಿಮಗೆ ಸಹಾಯ ಮಾಡಲು ಮುಂದಾಗುತ್ತವೆ. ಇಲ್ಲಿ ಸಾಕ್ಷಾತ್ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವೂ ಕೂಡ ಸಿಗುತ್ತದೆ. ಇನ್ನು ಮೂರನೇದಾಗಿರುವಂಥ ಉಪಾಯವನ್ನು ಹೇಳ್ತೀವಿ ಕೇಳಿ. ಇದು ಮನೆಯ ಉದ್ಧಾರಕ್ಕಾಗಿ ಇರುತ್ತದೆ. ಯಾವತ್ತಿಗೂ ನಿಮ್ಮ ಮನೆಯ ಮೇಲೆ, ನಿಮ್ಮ ಮೇಲೆ ತಾಯಿ ಲಕ್ಷ್ಮೀ ದೇವಿ ಭಗವಂತನಾದ ವಿಷ್ಣುವಿನ ಕೃಪೆ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ, ಇಲ್ಲಿ ನೀವು ಮಾಡಬೇಕಾಗಿರುವಂಥ ಕಾರ್ಯ ಇಷ್ಟೇ. 12 ಬುಧವಾರ ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ಮನೆಯ ಮುಖ್ಯ ದ್ವಾರವನ್ನು ಹಿಡಿದುಕೊಂಡು ಮನೆಯ ಎಲ್ಲ ಕೋಣೆಗಳಲ್ಲಿ ಒಂದೊಂದು ತುಪ್ಪದ ದೀಪವನ್ನು ಹಚ್ಚಿರಿ. ಆನಂತರ ಒಂದೊಂದಾಗಿ ಲವಂಗಗಳನ್ನು ಪ್ರತಿಯೊಂದು ದೀಪಗಳಲ್ಲಿ ಇಡಿ. ಈ ಉಪಾಯವನ್ನು ಹುಣ್ಣಿಮೆಯ ದಿನ ಸೂರ್ಯಾಸ್ತ ಆದ ನಂತರ ಮಾಡಿರಿ. ಕೇವಲ ಇಷ್ಟು ಮಾಡಿದ್ರೂ ಕೂಡ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ನಾಶ ಆಗುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ವಾಸ ಆಗುತ್ತದೆ. ಇದರಿಂದ ನಿಮ್ಮ ಮನೆಯ ಉನ್ನತಿಯೂ ಆಗುತ್ತದೆ. ಇನ್ನು 4ನೇದಾಗಿರೋದು ಧನಪ್ರಾಪ್ತಿಯ ಮಹಾ ಉಪಾಯ. ಈ ಹುಣ್ಣಿಮೆಯ ದಿನ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ವರದಾನ ನಿಮಗೆ ಸಿಗಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ, ಈ ದಿನ ಸೂರ್ಯಾಸ್ತ ಆದ ನಂತರ ಮನೆಯಲ್ಲಿ
ಒಂದು ಚಿಕ್ಕ ಉಪಾಯವನ್ನು ಮಾಡಬೇಕಷ್ಟೆ. ಈ ದಿನ ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ಒಂದು ಹಿತ್ತಾಳಿ ಬಟಲನ್ನು ತೆಗೆದುಕೊಳ್ಳಿ. ಜೊತೆಗೆ 4 ಲವಂಗಗಳು ತೆಗೆದುಕೊಳ್ಳಿ. ಆ ಹಿತ್ತಾಳೆಯ ಬಟಲಲ್ಲಿ 4 ಲವಂಗಗಳನ್ನು ಹಾಕಿರಿ. ಇದನ್ನು ಮನೆಯ ಮಾಳಿಗೆ ಮೇಲೆ ಅಂದರೆ ಚಂದ್ರನ ಬೆಳಕು ಬೀಳುವಂಥ ಸ್ಥಾನದಲ್ಲಿ ಇಡಬೇಕು. ನಂತರ 13 ಬುಧವಾರ ಮುಂಜಾನೆ ದಿನ ಈ ಬಟ್ಟಲನ್ನು ತೆಗೆದುಕೊಂಡು ಮನೆಯ ಒಳಗಡೆ ಬರಬೇಕು. ನಂತರ ಈ ಬಟ್ಟಲನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಬೇಕು. ಈ ಬಟ್ಟಲಿನ ಜೊತೆಗೆ ಈ ಗಂಟನ್ನು ಎಲ್ಲಿ ನೀವು ನಿಮ್ಮ ಹಣ ಇಡ್ತಾ ಇರ್ತೀರೋ, ಒಡವೆಗಳನ್ನು ಇಡ್ತೀರೋ ಅಲ್ಲಿ ಇದನ್ನು ಇಟ್ಟುಬಿಡಿ. ಕೇವಲ ಇಷ್ಟು ಮಾಡಿದ್ರೂ ಕೂಡ ಈ ಲವಂಗಗಳು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಂತೆ ಕಾರ್ಯವನ್ನು ಮಾಡುತ್ತವೆ. ಇವು ನಿಮ್ಮ ಜೀವನದಲ್ಲಿ ಧನ ಸಂಪತ್ತನ್ನು ಆಕರ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡುತ್ತವೆ.